ದೊಡ್ಡಬಳ್ಳಾಪುರ ಯೂನಿಟ್ ಏನಿದೆ ಅದರಲ್ಲಿ ಬಹಳ ದೊಡ್ಡ ಭ್ರಷ್ಟಾಚಾರ ನಡೆದಿದೆ. ಅದಕ್ಕೆ ಸಂಬಂಧಪಟ್ಟವ್ರ ಮೇಲೆ KMF ಕ್ರಮ ಕೈಗೊಳ್ಳಿ ಅಂದರೆ ಅವರು ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾ ಇದ್ದಾರೆ. ಇಲ್ಲಿ ಇರ್ತಕ್ಕಂಥ ಪಟ್ಟಿಯಲ್ಲಿ ಯಾರು ಇಂಟು ಮಾರ್ಕ್ ಹಾಕಿದ್ದೀವಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಬಹಳ ಮುಖ್ಯವಾದ ಜಾಗದಲ್ಲಿ ಯಾರ್ಯಾರಿದ್ದಾರೋ ಅವನ್ನೆಲ್ಲ ಮುಂದುವರಿಸಿ, ಅಂದರೆ ಯಾರು ಬಹಳ ಪ್ರಮುಖವಾಗಿ ಆರೋಪಿಗಳಿದ್ದಾರೋ ಆರೋಪಿಗಳನ್ನ ಜೋಪಾನ ಮಾಡಿ ಇಟ್ಕೊಂಡಿದ್ದಾರೆ. ಈಗ ತಮ್ಮ ಗಮನಕ್ಕೆ ನಾನು ತರೋದು ಈ ಪೆನ್ ಡ್ರೈವ್ ಇದೆ ನೋಡಿ. ಈ ಪೆನ್ ಡ್ರೈವ್ನಲ್ಲಿ ಅಧಿಕಾರಿಗಳು ಮಾತಾಡ್ತಾರೆ, ಒಂದು 50 ಕೋಟಿ ಹೇಗೆ ತಗೋಬೇಕು, ಕೊಡಬೇಕು, ಹೇಗೆ ಏನು ಆಗಿದೆ, ಈ ಪೆನ್ ಡ್ರೈವ್ನಲ್ಲಿ ಮಾತಾಡಿರ್ತಕ್ಕಂಥ ಸಂಭಾಷಣೆ ಇದೆ. ಹಾಗಾಗಿ KMF ಅಂದರೆ ರೈತರ ಒಂದು ಬಹಳ ದೊಡ್ಡ ಸಂಸ್ಥೆ ಕರ್ನಾಟಕದಲ್ಲಿ. ಇಂಥ ಸಂಸ್ಥೆ ಬಹಳ ದೊಡ್ಡ ದಾಪುಗಾಲ ಹಾಕೋ ದಿಕ್ಕಿನಲ್ಲಿ ಸಾಗಬೇಕೇ ಹೊರತು ಭ್ರಷ್ಟಾಚಾರದ ಕೂಪಕ್ಕೆ ಹೋಗಿ ತಗಲಾಕೋಬಾರ್ದು. ಇದನ್ನ ಸರಿ ಮಾಡಬೇಕಾದಂಥ ಜವಾಬ್ದಾರಿ ಅಧಿಕಾರಿಗಳು ಏನಿದಾರೋ ಇವರು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಯಾಕೆ ಅಂದರೆ ಇಲ್ಲಿ ಆಡಳಿತ ಮಂಡಳಿ ಇಲ್ಲ, ಅಧಿಕಾರಿಗಳದೇ ಎಲ್ಲ ದರ್ಬಾರ್ ನಡೀತಾ ಇದೆ. ಅಧಿಕಾರಿಗಳು ಒಬ್ಬರನ್ನ ಸೇಫರ್ ಸೈಡ್ ಮಾಡಿಕೊಂಡು ಬಹಳ ಭ್ರಷ್ಟಾಚಾರಕ್ಕೆ ಕಾರಣ ಆಗಿಬಿಟ್ಟಿದ್ದಾರೆ. ಈಗಾಗಲೇ ಈ ಪೆನ್ ಡ್ರೈವ್ ಪ್ರಕಾರ 100 ಕೋಟಿ ರೂಪಾಯಿದು ಭ್ರಷ್ಟಾಚಾರ ಈಗಾಗಲೇ ಸಂಭಾಷಣೆ ಮೂಲಕ ಇದೆ. ಮತ್ತೆ ನಿಮಗೆ ಕೊಟ್ಟಿರ್ತಕ್ಕಂಥ ಕೆಲವು ದಾಖಲಾತಿ ಪ್ರಕಾರ ಎಷ್ಟೆಲ್ಲ ಅಲ್ಲಿ ಲೋಪದೋಷಗಳನ್ನು ಮಾಡಿದ್ದಾರೆ ಅನ್ನೋದಕ್ಕೆ ನಿಮ್ಮ ಗಮನಕ್ಕೆ ತಂದಿದೆ. ಹಾಗಾಗಿ ಇದನ್ನ ಸರ್ಕಾರದ ಗಮನಕ್ಕೆ ತರ್ತಾ ಇದ್ದೀವಿ. ಇದನ್ನ ಸಂಬಂಧಪಟ್ಟವರು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು. ಈಗ ಯಾವುದೇ ಮುನಾಸಾಬು ಇರಬಾರ್ದು. ತಪ್ಪು ಮಾಡಿದವನಿಗೆ ಶಿಕ್ಷೆ ಆದರೆ ನಾಳೆ ತಪ್ಪು ಮಾಡೋವನಿಗೆ ಭಯ ಇರುತ್ತೆ. ಈಗ ತಪ್ಪು ಮಾಡಿದವನ್ನ ನೀವು ಡಿಪೆಂಡ್ ಮಾಡಿಕೊಂಡು ಅವನು ಯಾವ ಉನ್ನತ ಸ್ಥಾನದಲ್ಲಿದ್ದಾನೆ, ಅವನು MD ಇದ್ದಾನೆ ಅಂತೇಳಿ ಸರ್ಕಾರ ಉದಾಸೀನ ಮಾಡಿ ನೀವು ಕಾಜಿ ನ್ಯಾಯ ಮಾಡಿಕೊಂಡು ಅವನು ಮುಂದುವರಿಸೋದಾದರೆ ಇದನ್ನು ನೀವು ಸಂಸ್ಥೆ ಕಟ್ಟಕ್ಕೆ ಬಂದವರಲ್ಲ ಅಂತ ಹೇಳಿ ನಮಗೆ ಅನಿಸುತ್ತೆ. ಇದಕ್ಕೆ ಸಂಬಂಧಪಟ್ಟಂಥ ಮಂತ್ರಿ ಹೊಸದಾಗಿ ಬಂದಿದ್ದೀರಿ ಪುಟ್ಟರಂಗ ಶೆಟ್ಟಿ ಅವರು, ಮತ್ತು ಮುಖ್ಯಮಂತ್ರಿಗಳು ಭಾಳ ಹುರುಪಿನಿಂದ ಭಾಳ ಓಡಾಟ ಮಾಡ್ತಾ ಇದ್ದೀರಿ. ಮುಖ್ಯಮಂತ್ರಿಗಳೇ, ತಾವು ನಡೆದಿರ್ತಕ್ಕಂಥ ಘಟನೆ ಬಗ್ಗೆ ತಾವು ಸೂಕ್ತವಾದ ಕ್ರಮವನ್ನು ಕೈಗೊಂಡ್ರೆ ನಿಮ್ಮ ಮೇಲೆ ಹೆಚ್ಚು ಭರವಸೆ ಶುರುವಾಗುತ್ತೆ. ಇಲ್ಲ ಭ್ರಷ್ಟರನ್ನೇ ಮುಂದುವರಿಸಬೇಕು ಅನ್ನೋದಾದರೆ ನಾವು ರೈತರು ಬೀದಿಗೆ ಬರಬೇಕಾಗುತ್ತೆ. KMF ವಿರುದ್ಧ ಬಹಳ ದೊಡ್ಡ ಚಳುವಳಿಯನ್ನು ಮಾಡಬೇಕಾಗುತ್ತೆ ಅಂತ ಹೇಳಿ ಮುನ್ನೆಚ್ಚರಿಕೆಯನ್ನು ಸರ್ಕಾರಕ್ಕೆ ನೀಡ್ತಾರೆ. ನಮ್ಮ ಜೊತೆಯಲ್ಲಿ ವೀರಭದ್ರಸ್ವಾಮಿ ಅವರಿದ್ದಾರೆ, ಮತ್ತೆ ರಾಮನಗರ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಬೈರೇಗೌಡರು ಇದ್ದಾರೆ, ಶ್ರೀಕಾಂತ್ ನಮ್ಮ ದೊಡ್ಡಬಳ್ಳಾಪುರ ರೈತ ಮುಖಂಡರು ಇದ್ದಾರೆ, ಮತ್ತೆ ನಮ್ಮ ಮುದ್ದೇಗೌಡರು ನಮ್ಮ ಅಲ್ಲಿ ಮುಖಂಡರು ಜಿಲ್ಲೆಯ. ಹಾಗಾಗಿ ಈ ಎಲ್ಲ ವಿಷಯವನ್ನು ತಮ್ಮ ಗಮನಕ್ಕೆ ತಂದಿದ್ದೀವಿ. ಇನ್ನು ಉಳಿಕೆ ಕೆಲವು ವಿಷಯಗಳನ್ನು ನಮ್ಮ ಪ್ರಸನ್ನ ಅಲ್ಲಿ ಲೋಕಲ್ನವರು ಇರೋ ಕಾರಣಕ್ಕೆ ಅವರು ನಿಮಗೆ ಟ್ವೀಟ್ ಮಾಡ್ತಾರೆ. ಈಗ ತೋಟಗಾರಿಕೆ ಇಲಾಖೆಯಲ್ಲಿ
ರೈತರಿಗೆ ಏನು ಸಹಾಯಧನ ನೀಡ್ತೀವಿ ಅಂತ ಹೇಳಿ ಈಗಾಗಲೇ ಮಾರ್ಚಿನಲ್ಲಿ ಕೊಡಬೇಕಾದಂತ ಸಹಾಯಧನ ಮತ್ತೆ ಆ ಸ್ಕೀಮಿಗೆ ಸಂಬಂಧಪಟ್ಟಂತ ಕಾರ್ಯಯೋಜನೆಗೆ ಸಂಬಂಧಪಟ್ಟಂತ ಸಹಾಯವನ್ನ ಕರ್ನಾಟಕ ಸರ್ಕಾರ ಸರಿಯಾಗಿ ಮ್ಯಾನೇಜ್ ಮಾಡಿಲ್ಲ. ಈಗ ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ ಒಂದು ಅದು ಕ್ಲೋಸ್ ಆಗಿದೆ. ಈಗ ರೈತರಿಗೆ ಎಲ್ಲದನ್ನು ಕೊಟ್ಟಿರೋ ಕಾರಣಕ್ಕೆ ರೈತರು ತಮ್ಮ ಸ್ವಂತ ದುಡ್ಡಿನಲ್ಲಿ ಅದಕ್ಕೆ ಏನೇನು ಬೇಕೋ ಡೆವಲಪ್ಮೆಂಟ್ ಮಾಡ್ಕೊಂಡಿದ್ದಾರೆ. ಈಗ ಸರ್ಕಾರದ ಸಹಾಯವನ್ನ ನಿರೀಕ್ಷಣೆ ಮಾಡ್ತಾ ಇದ್ದಾರೆ. ನಾನು ಈಗ ಕೂಡ ಪ್ರಿನ್ಸಿಪಲ್ ಸೆಕ್ರೆಟರಿ ಹಾರ್ಟಿಕಲ್ಚರ್ಗೆ ಮಾತಾಡ್ತೀನಿ ಕೂತ್ಕೊಂಡು. ಹಾಗಾಗಿ ಅವ್ರು ಹೇಳ್ತಾ ಇದ್ದಾರೆ 28ನೇ ತಾರೀಕು ಡೆವಲಪ್ಮೆಂಟ್ ಕಮಿಷನ್ಗಳು ನಾವೆಲ್ಲ ಸೇರಿ ಒಂದು ಮೀಟಿಂಗ್ ಮಾಡ್ತಾ ಇದ್ದೀವಿ. ಮತ್ತೆ ಯಾವ್ದಾದ್ರು ಸ್ಕೀಮ್ ಒಳಗಡೆ ರೈತರಿಗೆ ಏನು ಕೊಡಬೇಕಾಗಿದೆಯೋ ಅದು ಕೊಡ್ತೀವಿ ಅಂತ. ಆ ಕೊಡದೇ ಇದ್ರೆ ನಾವು ತೋಟಗಾರಿಕೆ ಇಲಾಖೆ ಏನು ಕಚೇರಿ ಇದೆ ಲಾಲ್ಬಾಗ್, ರೈತರು ಮುತ್ತಿಗೆ ಹಾಕಿ ಅದು ಬಂದ್ ಮಾಡಿಸೋ ಕೆಲಸವನ್ನ ಮಾಡಿ ಅಧಿಕಾರಿಗಳನ್ನ ಕರ್ಕೊಂಡ್ಬಂದು ಗೇಟಿಂದ ಆಚೆ ಕೂರಿಸೋ ಕೆಲಸವನ್ನ ರೈತರು ಮಾಡ್ತಾರೆ. ಅದನ್ನ ಮಾಡೋದಕ್ಕೆ ಅವಕಾಶ ಕೊಡಬೇಡಿ. ತಕ್ಷಣ ತಾವು ಹೆಂಗೆ ವಾಗ್ದಾನ ಮಾಡಿದ್ರು ಅದಕ್ಕೆ ಸರಿಯಾಗಿ ನಡ್ಕೋಬೇಕಂತ ಹೇಳಿ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಒಂದು ಮುನ್ನೆಚ್ಚರಿಕೆಯನ್ನ ನೀಡ್ತಾರೆ. ಎಲ್ಲ ಮಾಧ್ಯಮ ಮಿತ್ರರೇ,